ಸ್ವಾಮಿ ನಮ್ಮನ್ನು ಮರ್ತೇ ಬಿಟ್ರಲ್ಲ ನೀವು. ಕಾಯ್ಬೇಕ್ರಿ ರೀ. ಕಾದು ಕಾದು ಕರ್ಕ್ಲಾಗೋದಕ್ಕೆ ಮುಂಚೆ ದಯವಿಟ್ಟು ವಿಷಯ ಹೇಳ್ಬಿಡಿ ಸ್ವಾಮಿ. ಅಲ್ಲ ನೀವು ಕೊಟ್ಟಿರೋ 1000 ರೂಪಾಯಿಗೆ ಓಡ್ ಬಂದು ಹೇಳೋದಕ್ಕಾಗತ್ತೇನ್ರಿ? ಬೇಜಾರು ಮಾಡ್ಕೋಬೇಡಿಪ್ಪ. ಇಟ್ಕೊಳ್ಳಿ. ಏನು ತಿಳ್ಕೊಬೇಕು ನಾನಿದ್ದ? ಆ ಸಾವಿತ್ರಿ ಅನ್ನೋ ಪೇಷಂಟು ಪ್ರೆಗ್ನೆಂಟಾ ಅಲ್ವಾ ಅಂತ ತಿಳ್ಕೊಬೇಕು. ಹೌದು. ನೋಡಿ ಸ್ವಲ್ಪ ಹೇಳದ್ನಲ್ರಿ. ಅಷ್ಟೇನಾ? ಹುಟ್ಟೋ ಮಗು ಹೆಣ್ಣೋ ಗಂಡು ಅಂತ ಹೇಳೋದಕ್ಕೆ ತಾನೆ ಸ್ಕ್ಯಾನಿಂಗ್ ಮಿಷಿನ್. ನೀವು ಸ್ಕ್ಯಾನಿಂಗ್ ಮಿಷಿನ್ ಅಂತ ಹೇಳಲಿಲ್ಲ ಸ್ವಾಮಿ. ನಮ್ಮ ಸಾವಿತ್ರಿ ಪ್ರೆಗ್ನೆಂಟ್ ಅನ್ನೋದು ಕನ್ಫರ್ಮಾ? ಡಾಕ್ಟರ್ ರಮಣ ಅವರು ಹೇಳಿದ್ಮೇಲೆ ಬ್ರಹ್ಮವಾಕ್ಯ ಅವರು ಸಾವಿತ್ರಿ ಅವ್ರಿಗೆ ಹೇಳೋದನ್ನ ನನ್ನ ಕಿವಿಯಾರೆ ನಾನೇ ಕೇಳಿದ್ದೀನಿ. ಸರಿ, ಈಗ ಅವ್ರು ಎಲ್ಲಿದ್ದಾರೆ? ಈಗ ಅವರು ಟೆಸ್ಟ್ ಕೊಟ್ಟಿದ್ದಾರೆ, ಅದಕ್ಕೆ ಹೋಗಿದ್ದಾರೆ. ರಿಪೋರ್ಟಲ್ಲಿ ಏನಂತ ಬರೀತಾರೆ? ರಿಪೋರ್ಟಲ್ಲಿ ಮಗು ಬೆಳವಣಿಗೆ ಸರಿಯಾಗಿದೆ, ಇವರು ಪ್ರೆಗ್ನೆಂಟ್ ಅಂತ ಹೇಳ್ತಾರೆ. ಆ ರಿಪೋರ್ಟ್ನಲ್ಲಿ ಏನು ಮಾಡೋಕ್ಕಾಗಲ್ವಾ? ಏನು ಮಾಡೋಕ್ಕಾಗತ್ತೆ? ಅಲ್ಲ, ಈ ಸಾವಿತ್ರಿ ಅನ್ನೋರು ಪ್ರೆಗ್ನೆಂಟೇ ಅಲ್ಲ ಅಂತ ಬರೆಯೋಕ್ಕಾಗಲ್ವಾ? ಅಲ್ಲ ಸ್ವಾಮಿ, ನಿಮಗೆ ಬುದ್ಧಿ ಇದೆಯಾ ಇಲ್ವೋ? ನೀವು ಹೇಳಿದಾಗೆ ನಾನು ರಿಪೋರ್ಟ್ನ ಕೊಟ್ಟರೆ ಅವ್ರಿಗೆ ಮಗು ಹುಟ್ಟ ತಪ್ಪುತ್ತಾ? ಓ ರೀ ಸ್ವಾಮಿ, ಓ ಇರಲಿ ಬನ್ನಿ, ಹುಷಾರು. ಅಲ್ಲ, ಮಗು ಆಗೋದನ್ನ ತಪ್ಸಕ್ಕಾಗಲ್ಲ ರೀ. ಆದರೆ ಮಗು ಆಗದೆ ಇರೋ ಹಾಗೆ ನಾನು ತಪ್ಪಿಸ್ತೀನಿ. ನಾನು ಹೇಳಿದ ಹಾಗೆ ನೀವು ರಿಪೋರ್ಟ್ ಬರೀಬೇಕು ಅಷ್ಟೇ. ಆದರೂ ನಿಮ್ಮ ಕೈಲಾಗದೆ ಇರೋದೇನಿದೆ ರೀ? ನಿಮ್ಮಂಥವ್ರಿಂದನೇ ಅಲ್ವಾ ಇಂಥ ಆಸ್ಪತ್ರೆಗಳೆಲ್ಲ ನಡೀತಾ ಇರೋದು. ಸುಮ್ಮನೆ ಮಾಡೋಕ್ಕಾಗತ್ತಾ? ನೀವು ಸುಮ್ಮನೆ ಮಾಡಿ ಅಂತ ಯಾರು ಹೇಳಿದ್ರು? ಡೋಂಟ್ ವರಿಪ್ಪ, ಎಲ್ಲ ತಯಾರು ಮಾಡ್ಕೊಂಡೆ ಬಂದಿದ್ದೀನಿ. ನಿಮ್ಮ ಕೆಲಸ ಆದಾಗೆ ಅಂದ್ಕೊಡಿ. ನಿಮ್ಮದು ನಂಬರ್ ಕೊಟ್ಟಿರಿ. ಬರ್ಕೊಳ್ಳಿ. 89 ಸರಿ ಸರ್, ನಾನು ನಿಮಗೆ ಕಾಲ್ ಮಾಡ್ತೀನಿ. ಬರಲಾ? ಡಾಕ್ಟರ್, ವಿನುತಾ ಹೇಗಿದ್ದಾಳೆ? ಈಗ ಚೆನ್ನಾಗಿದ್ದಾಳೆ. ನೀವು ಗಾಬರಿ ಮಾಡ್ಕೊಂಡು ಸುಮ್ಮನೆ ಮನೆಗೆ ಫೋನ್ ಮಾಡಿದ್ರಿ. ಪ್ರತಾಪು ಮೇಲಿಂದ ಮೇಲೆ ಫೋನ್ ಮಾಡ್ದ. ಅವರೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ರೆ ಏನು ಗತಿ ಹೇಳಿ? ನಮ್ಮ ಯಜಮಾನ್ರು ಫೋನ್ ಮಾಡಿದ್ದು ಡಾಕ್ಟರ್. ಆದರೆ ನಾನು ಹೇಳಿದೆ ಬರೋ ಅವಶ್ಯಕತೆ ಏನೂ ಇಲ್ಲ ಅಂತ. ನೀವು ಏನು ಹೇಳ್ತೀರಾ ನೋಡಿಕೊಂಡು ಆಮೇಲೆ ಅವ್ರನ್ನ ಕರ್ಸೋಣ ಅಂದ್ಕೊಂಡೆ. ಕರೆಯೋದೇನೂ ಇಲ್ಲ, ನೀವು ಅವ್ರನ್ನ ಈಗಲೇ ಮನೆಗೆ ಕರ್ಕೊಂಡು ಹೋಗ್ಬೋದು. ಹೌದಾ? ಎಮರ್ಜೆನ್ಸಿ ವಾರ್ಡ್ಗೆ ಕರ್ಕೊಂಡು ಹೋಗಿದ್ದು ನೋಡಿ ಗಾಬರಿ ಆಗಿಬಿಟ್ಟಿತ್ತು ಡಾಕ್ಟರ್. ಈಗ ಹೇಗಿದ್ದಾಳೆ? ಈಗ ಆರಾಮಾಗಿದ್ದಾರೆ. ಆದರೆ ಇದ್ದಕ್ಕಿದ್ದಾಗೆ ಯಾಕೆ ಹಾಗೆ ಬಿದ್ದರು ಅಂತ ನೋಡೋದಕ್ಕೋಸ್ಕರ MRI ಮಾಡಿಸಿದ್ವಿ. ಅದರ ರಿಪೋರ್ಟ್ ಬಂದ ಮೇಲೆ ಕ್ಲಿಯರ್ ಪಿಕ್ಚರ್ ಕೊಡ್ಬೋದು ನಿಮಗೆ. ಎಷ್ಟೊತ್ತಿಗೆ ಬರುತ್ತೆ ಡಾಕ್ಟರ್? ಇನ್ನೊಂದು ಗಂಟೆ ಆಗ್ಬೋದು. ಸರಿ, ನಾವು ಇದ್ದು ರಿಪೋರ್ಟ್ ತಗೊಂಡೇ ಹೋಗ್ತೀವಿ. ಬೇಡ, ನೀವು ಮನೆಗೆ ಹೋಗಿ. ನಾನು ರಿಪೋರ್ಟ್ ಬಂದ ಮೇಲೆ ನಾನೇ ನಿಮಗೆ ಫೋನ್ ಮಾಡ್ತೀನಿ. ಹೇಗಿದ್ರು ಪ್ರತಾಪು ಟಚ್ಚಲ್ಲಿ ಇದ್ದೇ ಇರ್ತಾನೆ. ಜೊತೆಗೆ ನಿಮ್ಮ ರಿಪೋರ್ಟು ಬಂದಿರುತ್ತೆ, ಒಟ್ಟಿಗೆ ಕಲೆಕ್ಟ್ ಮಾಡ್ಕೊಂಡು ಹೋಗೋದು. ವಿನುತಾ ಅವ್ರನ್ನೀಗ ಮನೆಗೆ ಕರ್ಕೊಂಡು ಹೋದರೆ ಅವರು ಆದಷ್ಟು ಬೇಗ ಚೇತರಿಸ್ಕೊಳ್ತಾರೆ. ಡೋಂಟ್ ವರಿ, ಯೋಚನೆ ಮಾಡಬೇಡಿ. ಅಷ್ಟೊತ್ತಿಗೆ ನಿಮಗೂ ಗುಡ್ ನ್ಯೂಸ್ ಬಂದಿರುತ್ತೆ. ಓಕೆ? ನಿಧಾನಕ್ಕತ್ತು ಸಾವಿತ್ರಿ. ಟೆಸ್ಟ್ ಮಾಡುವಾಗೇನು ಕಷ್ಟ ಆಗಲಿಲ್ಲ ತಾನೆ? ಹಾಂ, 1 ನಿಮಿಷ ಇಲ್ಲೇ ನಿಂತ್ಕೋ. ವಿನುತಾ, ಆರತಿ ತಟ್ಟೆ ತಗೊಂಬಮ್ಮ. ತಂದೆ. ಅಯ್ಯೋ, ಇದೆಲ್ಲ ಯಾಕತ್ತೆ? ಹೊರಗಡೆ ಎಷ್ಟು ಕೆಟ್ಟ ದೃಷ್ಟಿ ನಿನ್ ಮೇಲೆ ಬಿದ್ದಿರುತ್ತೆ, ಎಲ್ಲ ತೊಲಗ್ಲಿ ಅಂತ. ಕಾಳಿ ದೃಷ್ಟಿ, ಬೋಳಿ ದೃಷ್ಟಿ, ದೆವ್ವ ದೃಷ್ಟಿ, ವಿನುತನ್ ದೃಷ್ಟಿ, ನನ್ನ ದೃಷ್ಟಿ, ನಿಮ್ಮ ಮಾವನ ದೃಷ್ಟಿ, ನಿನ್ನ ಗಂಡನ ದೃಷ್ಟಿ, ಎಲ್ಲರ ದೃಷ್ಟಿನೂ ಹೋಗ್ಲಿ. ಹೋಗಮ್ಮ, ಇದನ್ನ ಆಚೆ ಚೆಲ್ಬಿಡು. ನೀನು ಒಳಗಡೆ ಬಾ. ನಿಧಾನ. ಏನಂದ್ರು ಸಾವಿತ್ರಿ ಡಾಕ್ಟ್ರು? ರಿಪೋರ್ಟ್ ಇನ್ನೂ ಬಂದಿಲ್ಲ ಮಾವ. ನಾವು ಹಾಸ್ಪಿಟ್ಲಲ್ಲೇ ಉಳ್ಕೋತಿದ್ವಿ. ಆದರೆ ವಿನುತಂಗೆ ಹುಷಾರ್ ತಪ್ಪಲ್ಲ. ನಾವಿಬ್ಬರನ್ನು ಟೆಸ್ಟ್ ಮಾಡಿ ಡಾಕ್ಟ್ರು ಒಟ್ಟಿಗೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ರು.
ವಿನುತಂಗೆ ಮನೆಗೆ ಹೋಗಿ ಮಲ್ಕೊಳಕ್ ಹೇಳಿದ್ರು. ನೋ ಪ್ರಾಬ್ಲಮ್. ರಿಪೋರ್ಟ್ ನೋಡಿ ಹೇಳೋದಕ್ಕೆ ಡಾಕ್ಟ್ರೇ ಬೇಕಾ? ಪರ್ಸನಲ್ ಕೇರ್ ತಗೊಂಡು ಚೆಕ್ ಮಾಡಿ ಅಂತ ಹೇಳಿದ್ದೆ. ನಾನು ಈಗಲೇ ಫೋನ್ ಮಾಡ್ತೀನಿ ಅವ್ರಿಗೆ. ಅವ್ರಿಗೆ ಫೋನ್ ಮಾಡಬೇಡಿ, ಯಾವುದೋ ಆಪರೇಷನ್ ಇದೆ ಅಂತ ಹೋದ್ರು. ನನ್ನನ್ನು ಟೆಸ್ಟ್ ಮಾಡಿ ಡಾಕ್ಟ್ರು ಲಕ್ಷಣಗಳೆಲ್ಲ ಹಾಗೆ ಇದೆ ಅಂತ. ಇನ್ನೇನಂತೆ, ಅಲ್ಲಿ ಕನ್ಫರ್ಮ್ ಅಂತಾನೆ ಲೆಕ್ಕ. ಈ ಡಾಕ್ಟರ್ಗಳು ಯಾವ್ದಕ್ಕೂ ರಿಸ್ಕ್ ತಗೊಳಲ್ಲ, ಎಲ್ಲದಕ್ಕೂ ಲಾಯರ್ಗಳ ತರ ಸಾಕ್ಷಿ ಬೇಕು ಅಂತಾರೆ. ಅಲ್ಲಿ ಕನ್ಫರ್ಮ್ ಕಂಗ್ರಾಟ್ಸ್ ಸಾವಿತ್ರಿ. ಕಂಗ್ರಾಚುಲೇಷನ್ಸ್. ಎಲ್ಲಮ್ಮ ಸ್ವೀಟು? ಮಾವ, ಸತ್ಯ ಹಾಸ್ಪಿಟಲ್ ಇರೋರ್ಗೆಲ್ಲ ಸ್ವೀಟ್ ಹಂಚಿದ್ರು. ಮತ್ತೆ ನಮಗೆ ಯಾವ ಸ್ವೀಟ್ ಬೇಕು ಹೇಳಿ, ನಾನೇ ತಂದ್ಕೊಡ್ತೀನಿ. ವೈಶಾಲಿ ಏನು? ಏನ್ ಸ್ವೀಟು ತರೋದ್ ಬೇಡ, ಏನ್ ಬೇಕೋ ಎಲ್ರು ಕೇಳಿ ನಾನೇ ಮಾಡ್ತೀನಿ. ಹೇಗೂ ವಿನುತಾ ಇದ್ದಾಳಲ್ಲ ಸಹಾಯ ಮಾಡಕ್ಕೆ. ಅವಳಿಗೆ ಹುಷಾರಿಲ್ವಲ್ಲ ಮಮ್ಮಿ? ಓ, ಅವಳ ಬಗ್ಗೆ ಕಾಳಜಿ ನೋಡಿ ಅವನಿಗೆ. ಹಾಗೇನಿಲ್ಲ, ಅವಳಿಗೆ ಹುಷಾರಿಲ್ವಲ್ಲ ಅದಕ್ಕೆ ಹೇಳ್ದಷ್ಟೇ. ಅವಳು ಕಂಫರ್ಟಬಲ್ ಇದ್ರೆ ಮಾಡ್ಲಿ. ಬಿಗುಮಾನಕ್ಕೆ ಏನು ಕಡಿಮೆ ಇಲ್ಲ. ಹೌದು ಮತ್ತೆ ಮನೇಲೆ ಮಾಡೋಣ. ನಾನು ಪೇಸ್ಟ್ರೀಸ್ ಮಾಡ್ತೀನಿ. ಸೊ ಹುಟ್ಟೋ ಮಗು ಫಾರಿನ್ ಬೇಬಿ ತರನೇ ಖಂಡಿತವಾಗ್ಲು ನಮ್ ಸಾವಿತ್ರಿಗೆ ಹುಟ್ಟೋ ಮಗು ಅವಳ ತರನೇ ಲಕ್ಷಣವಾಗಿರುತ್ತೆ. ಆಯ್ತ್ರಿ, ಈಗ ನಿಮ್ಮ ಅತ್ತೆ ಅಡಿಗೆ ಸ್ವೀಟ್ ಎಲ್ಲ ಮಾಡೋವರೆಗೂ ಹೋಗಿ ರೆಸ್ಟ್ ಮಾಡಿ. ಓಕೆ, ಬನ್ನಿ ಬನ್ನಿ ಎಲ್ಲ ಸ್ವೀಟ್ ಮಾಡೋಣ. ಅರೆ, ಎಲ್ಲಿಂದ ಅದು ಹಾಡು ಕೇಳಿಸ್ತಾ ಇರೋದು? ಯಾರು ಹಾಡ್ತಿರೋದು ರೂಮಲ್ಲಿ? ನಡಿ ಸಾವಿತ್ರಿ, ಹೋಗಿ ನೋಡೋಣ. ಹೋಗು ನೀನು. ನಡಿ. ಯಾರದು? ನಾಳೆ ಒನ್ ಅಂಡ್ ಓನ್ಲಿ ನಂಜುಂಡ. ಅಪ್ಪ, ಯಾಕಮ್ಮ, ನನಗೆ ವಿಷಯ ಏನು ಅಂತ ಹೇಳೋದಿಲ್ವಾ? ರಿಪೋರ್ಟ್ ಬರ್ಲಿ ಆಮೇಲೆ ಹೇಳೋಣ ಅನ್ಕೊಂಡೆ. ನಿಮಗೆ ಹೇಳ್ದೆ ಇರ್ತೀನಪ್ಪ. ರಿಪೋರ್ಟ್ ಬಿಡಮ್ಮ, ಏನ್ ಹೇಳುತ್ತೆ, ಆಗಿರೋದು ನಿನಗೆ ಗೊತ್ತಿದೆ ಅಲ್ವಾ? ಸರಿ ಸರಿ, ನಿಮ್ ಕೋಣೆ ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಮಾಡಿಟ್ಟಿದ್ದೀನಿ. ಇನ್ 2 ತಿಂಗಳಷ್ಟೇ. 5 ತುಂಬಿದ ತಕ್ಷಣ ನೀನು ಆ ಮನೆಗೆ ಬಂದ್ಬಿಡ್ಬೇಕು. ಓ, ಖಂಡಿತ ಸಾವಿತ್ರಿನ ಈ ಮನೆಯಿಂದ ನಾವು ಕಳಿಸಲ್ಲ. ಓಕೆ ಓಕೆ, ನೀವು ಅಲ್ಲೇ ಬಂದ್ಬಿಡಿ. ಬರೋದಾ? ಅವಳಲ್ಲಿ ಎಷ್ಟು ದಿನ ಇರ್ತಾಳೋ ಅಷ್ಟು ದಿನ ನಾವು ಇರ್ತೀವಿ. ಧಾರಾಳವಾಗಿರ್ಬಹುದು, ಆದ್ರೆ ಆನ್ ಒಂದು ಕಂಡೀಷನ್. ಪಾಪ ಬಂದ ತಕ್ಷಣ ಮನೆಗೆ ಕಳಿಸ್ಬಿಡಿ ಅಂತ ನೀವು ಬಲವಂತ ಮಾಡಬಾರ್ದು. ಹಾಗೇನಾದ್ರೂ ಮಾಡಿದ್ರೆ ಓಕೆ, ನಿಮ್ ಸೊಸೆ ನೀವು ಕರ್ಕೊಂಡೋಗಿ ನನ್ನ ಮೊಮ್ಮಗನ ಜೊತೆ ನಾನಿಲ್ಲೇ ಇರ್ತೀನಿ ಅಂತ ಹೇಳ್ಬೇಕಾಗುತ್ತೆ. ಯಾಕೆ ಹೇಳ್ಬಿಡಿ, ಅದ್ ನನಗೂ ಮೊಮ್ಮಗುನೆ, ಗೊತ್ತಾಯ್ತಾ? ಈಗ ಯಾಕೆ ಅದೆಲ್ಲ? ಹೌದೌದೌದೌದು. ಈಗ ಏನಿದ್ರು ಸಾವಿತ್ರಿಗೆ ಮಗು ಆಗ್ತಾ ಇದೆ, ಅದ್ರ ಬಗ್ಗೆ ನಾವು ಖುಷಿ ಪಡ್ಬೇಕು ಅಲ್ವಾ ಸಾವಿತ್ರಿ? ಹಲೋ ಸರ್, ನಾನು ಹೇಳಿ, ರಿಪೋರ್ಟ್ ನೋಡಿದ್ರಾ? ಏನಂತಿದೆ? ಸರ್ ಅದೇ ಕನ್ಫರ್ಮು, ಸಾವಿತ್ರಿ ಅವ್ರ ಪ್ರೆಗ್ನೆಂಟು. ಬದಲಾಯಿಸ್ಬಿಡಿ ರಿಪೋರ್ಟ್ನ. ಸರ್, ರಿಪೋರ್ಟ್ ಬದಲಾಯಿಸೋದಕ್ಕೆ ಅಂತಾನೆ ಬಂದೆ. ಆದರೆ ಅಂತ ಯೋಚನೆ ಮಾಡಬೇಡ. ನಿನ್ನ ತಲೆಗೆ ಬರದೇ ಇರೋ ಹಾಗೆ ನಾನು ನೋಡ್ಕೋತೀನಿ. ಸರ್, ಅವ್ರ ಜೊತೆ ಬಂದಿದ್ರಲ್ಲ, ಅವ್ರ ರಿಪೋರ್ಟ್ ರೆಡಿ ಇದೆ. ಯಾರು? ಲೇಡಿನಾ? ಹಾಂ, ಅವ್ರ ಹೆಸರು ಕಾಂಚನ ಅಂತ. ಹಾಂ, ಹೌದು. ಅವ್ರಿಗೇನಾಯ್ತು? ಸರ್, ಸಾವಿತ್ರಿ ಅವ್ರಿಗೆ ಚೆಕಪ್ ಮಾಡಬೇಕಾದ್ರೆ ಪ್ರಜ್ಞೆ ತಪ್ಪಿದ್ರಲ್ಲ, ಅವ್ರಿಗೂ ಡಾಕ್ಟ್ರು ಚೆಕಪ್ ಮಾಡಿದ್ರು. ಅವ್ರ ರಿಪೋರ್ಟ್ ಎಲ್ಲ ಲ್ಯಾಬಲ್ಲಿದೆ. ಇರಲಿ, ಅದೆಲ್ಲ ನನಗೆ ಬೇಡ. ಆಗಲ್ಲ ಸರ್, ಅವ್ರ ರಿಪೋರ್ಟು ತುಂಬ ವಿಚಿತ್ರವಾಗಿದೆ. ಅಂದರೆ ಸರ್, ಗರ್ಭಚೀಲದಲ್ಲಿ ಊನ ಆಗಿದೆ. ಪ್ರಾಣ ಏನು ಹೋಗಲ್ವಲ್ಲ? ಪ್ರಾಣ ಹೋಗಲ್ಲ ಸರ್, ಆದರೆ ಅವರು ಜೀವನ ಪೂರ್ತಿ ತಾಯಿ ಆಗೋದಕ್ಕೆ ಆಗಲ್ಲ. ಅಂಕಲ್, ರಿಪೋರ್ಟ್ ರೆಡಿನಾ? ಓ, ಬಂದಿರುತ್ತೆ. ಕಲೆಕ್ಟ್ ಮಾಡ್ಕೊಂಡಿಲ್ಲ. ಎಮರ್ಜೆನ್ಸಿ ಕೇಸ್ ಇತ್ತು. ನನಗಂತೂ ಸಾಕಾಗೋಗಿದೆಯಪ್ಪ. ಅಂಕಲ್, ನೇರವಾಗಿ ಆ ರಿಪೋರ್ಟ್ ಇಟ್ಕೊಂಡು ನಮ್ಮ ಮನೆಗೆ ಬಂದ್ಬಿಡಿ. ನೋ ಚಾನ್ಸ್. ವಿಪರೀತ ಪೇಷಂಟ್ಸ್ ಇದ್ದಾರೆ. ಏನು ಡೋರ್ ಡೆಲಿವರಿ ಮಾಡ್ಬೇಕಲ್ಲಿಗೆ? ಅದೆಲ್ಲ ಗೊತ್ತಿಲ್ಲ ಅಂಕಲ್. ಹೇಗಿದ್ರು ನೀವು ಮನೆ ಬರ್ತಾ ಇದೀರಲ್ವಾ, ಅದಕ್ಕೆ ಫುಲ್ ಆಫ್ ಸೆಲೆಬ್ರೇಷನ್. ಚೆಕ್ ಮಾಡಿ ರಿಪೋರ್ಟ್ ಆಗಿದ್ರು ತರ್ತೀರಾ ಅಂತ ಗೊತ್ತು. ಅದಕ್ಕೆ ಯು ಡಿಸರ್ವ್ ಎ ಪಾರ್ಟಿ. ಹಾಗಾದ್ರೆ ಏನ್ ಸ್ಪೆಷಲ್ಲು? ಗೊತ್ತಿಲ್ಲ ಅಂಕಲ್, ಆದ್ರೆ ಸ್ಪೆಷಲ್ ಊಟ ಮಾತ್ರ ಮಿಸ್ ಮಾಡ್ಕೋಬೇಡಿ. ಓಕೆ ಫೈನ್, ಬರ್ತೀನಿ. ನನಗೂ ಒಂದು ಚೇಂಜ್ ಇರಬೇಕಲ್ವಾ?
ಓಕೆ ಅಂಕಲ್ ಬಾಯ್. ಓಕೆ, ಸಿ ಯು ದೆನ್. ಹಲೋ ಅಣ್ಣ, ನಾವಿಬ್ರು ಹೀಗೆ ಮನೇಲೆ ಕದ್ದು ಮುಚ್ಚಿ ಮಾತಾಡ್ತಾ ಇದ್ರೆ ಒಂದಲ್ಲ ಒಂದಿನ ಸಿಕ್ಕಾಕೋತೀವಿ. ನಮ್ಮ ಮಾಮೂಲು ಪ್ಲೇಸಲ್ಲೇ ಸಿಗೋಣ. ಟೈಮು, ನಕ್ಷತ್ರ, ವಾರ ಎಲ್ಲ ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲಮ್ಮ. ಬಹಳ ಮುಖ್ಯವಾದ ವಿಚಾರ. ಯಾಕಣ್ಣ, ಏನಾಯ್ತು? ಇನ್ನು ಸ್ವಲ್ಪ ಹೊತ್ತಿಗೆ ರಿಪೋರ್ಟು ಮನೆಗೆ ಬರ್ತಾ ಇದೆ. ಹಾ ಗೊತ್ತು, ಅದಕ್ಕೆ ನಾನು ಅಕ್ಕ ಇಬ್ರು ಸೇರ್ಕೊಂಡು ಸ್ವೀಟ್ ಮಾಡ್ತಾ ಇದ್ವಿ. ಅಯ್ಯೋ, ಮಂಡಿಗೆ ಮಾಡ್ಕೊಂಡು ತಿನ್ನೋ ಟೈಮ್ ಅಲ್ಲ ಇದು. ಬುದ್ಧಿ ಇದೆಯೇನಮ್ಮ ನಿನಗೆ? ಅಣ್ಣ, ಅಕ್ಕಂಗೆ ಮಗು ಆದ್ರೆ ನಂಗೂ ಸಂತೋಷನೇ. ನಾನು ಈ ಮನೆಯವ್ರ ಜೊತೆ ಬೆರೆಯೋಕೆ ಒಂದು ಒಳ್ಳೆ ಚಾನ್ಸ್. ಅಯ್ಯೋ, ಚಾನ್ಸ್ ಅಂತೆ ಚಾನ್ಸು. ನಿನ್ನ ಮುಳುಗ್ಸೋದಕ್ಕೆ ಚಾನ್ಸ್ ಇದು. ಯಾಕಣ್ಣ? ಹಾಸ್ಪಿಟ್ಲಲ್ಲಿ ನೀನು ತಲೆ ಸುತ್ತ ಬಂದು ಬಿದ್ದಿಯಂತೆ. ಹಾ, ತಲೆ ಸುತ್ತಂಗೆ ಆಯ್ತು. ಆಮೇಲೆ ಅಕ್ಕ ಹೇಳಿದ್ರು ಪಿತ್ತ ಜಾಸ್ತಿ ಆದ್ರೆ ಹೀಗಾಗುತ್ತೆ ಅಂತ. ಹಾಗೆ ಆಗಿದ್ದಿದ್ರೆ ಚೆನ್ನಾಗಿರೋದಮ್ಮ. ಮತ್ತೇನಾಗಿರುತ್ತೆ ಅಣ್ಣ? ಟೆಸ್ಟ್ ಮಾಡಿದ್ದಾರೆ. ನನ್ನ ರಿಪೋರ್ಟು ಅಕ್ಕನ ರಿಪೋರ್ಟ್ ಜೊತೆನೆ ಬರುತ್ತೆ ಅನ್ಸುತ್ತೆ. ಹೌದಮ್ಮ. ನಿಮಗೆ ಗೊತ್ತಾ ರಿಪೋರ್ಟ್ ಬಗ್ಗೆ? ಗೊತ್ತು. ಏನಂತೆ ಅಣ್ಣ? ಹೇಗೆ ಹೇಳಮ್ಮ, ನೀನು ಸ್ವಲ್ಪ ಧೈರ್ಯ ತಂದ್ಕೋಬೇಕು. ಅಣ್ಣ? ಹೌದಮ್ಮ. ಅದೇನೋ ಹೇಳ್ತಾರಲ್ಲ, ಏನೋ ತಿಳ್ಕೊಳಕ್ ಹೋಗಿ ಇನ್ಯಾವುದೋ ವಿಚಾರ ಹೊರಗೆ ಬಂತಂತೆ ಅಂತ. ಹಾಗಾಗಿದೆ ಪರಿಸ್ಥಿತಿ. ಅಣ್ಣ ಪ್ಲೀಸ್, ಏನಾಗಿದೆ ಅಂತ ಬೇಗ ಹೇಳಿ ಪ್ಲೀಸ್. ನನ್ನನ್ನು ಹೆದರಿಸ್ಬೇಡಿ. ಇಲ್ಲಮ್ಮ, ನಾನು ಹೆದರ್ಸ್ತಾ ಇಲ್ಲ. ಭಾವನೆ ಕೈಗೆ ಬುದ್ಧಿ ಕೊಡೋ ಹೊತ್ತಲ್ಲಮ್ಮ ಇದು. ಭಾವನೆಗಳಿಗಿಂತ ಬದುಕು ಮುಖ್ಯ. ಮೊದಲು ಉಳ್ಕೊಳ್ಳೋದಕ್ಕೆ ಒಂದು ನೆಲೆ, ಹೊಟ್ಟೆ ತುಂಬಾ ಸೆಲೆ, ಇವೆರಡೂ ಸಿಕ್ಕರೆ ಮಿಕ್ಕ ವಿಚಾರ ಎಲ್ಲ ಆಮೇಲೆ ಯೋಚನೆ ಮಾಡ್ಬೋದು. ಅಣ್ಣ, ಇಷ್ಟೊಂದೆಲ್ಲ ಯಾಕೆ ನನಗೆ ಹೇಳ್ತಾ ಇದ್ದೀರಾ? ನೋಡಮ್ಮ, ಆ ರಿಪೋರ್ಟ್ ಪ್ರಕಾರ ನಿನಗೆ ಮಕ್ಕಳಾಗೋ ಯೋಗನೇ ಇಲ್ವಂತಮ್ಮ. ಈಗ ನಾನು ಹೇಳಿರೋ ವಿಚಾರ ಕೇಳಿ ನಿನ್ನ ಮನಸ್ಸಿಗೆ ತುಂಬಾ ದುಃಖ ಆಗಿದೆ ಅಂತ ನನಗೆ ಗೊತ್ತು. ಆದ್ರೆ ಇದು ದುಃಖ ಪಡೋ ಸಮಯ ಅಲ್ಲಮ್ಮ. ನೋಡು, ಈ ವಿಚಾರ ಮನೆಯವ್ರಿಗೆ ಏನಾದ್ರು ಗೊತ್ತಾದ್ರೆ ನಿನಗೆ ಈ ಮನೆಯಲ್ಲಿ ಯಾವ ಸ್ಥಾನಮಾನನೂ ಇರೋದಿಲ್ಲ. ಇಷ್ಟೂ ದಿವಸ ನಿನ್ನ ಅಸ್ತಿತ್ವಕ್ಕಾಗಿ ನೀನು ಮಾಡಿದ ಎಲ್ಲ ಪ್ರಯತ್ನಗಳು ನೀರಲ್ಲಿ ಹೋಮ ಮಾಡಿದಾಗ ಆಗ್ಬಿಡುತ್ತೆ. ಈಗಿರೋದು ಒಂದೇ ದಾರಿ. ಆ ರಿಪೋರ್ಟು ಪ್ರತಾಪನಿಗೆ ಗೊತ್ತಾಗಬಾರ್ದು ಅಷ್ಟೇ. ಅಣ್ಣ, ಗೊತ್ತಾಗದಿರೋಕ್ಕೆ ಹೇಗಣ್ಣ ಸಾಧ್ಯ? ಆ ಡಾಕ್ಟ್ರು ಪ್ರತು ಫ್ರೆಂಡು. ಡಾಕ್ಟ್ರು ರಿಪೋರ್ಟ್ನ ನೋಡಿರ್ತಾರೆ. ಸೊ ಆಬ್ವಿಯಸ್ಲಿ ಪ್ರತುಗ್ ಹೇಳೇ ಹೇಳ್ತಾರೆ. ಮತ್ತೇನಮ್ಮ ಮಾಡೋದು? ಏನು ಮಾಡೋಕ್ಕಾಗಲ್ಲ. ಡಾಕ್ಟ್ರು ರಿಪೋರ್ಟ್ಸ ತಗೊಂಡು ಮನೆಗೆ ಬರ್ತಾ ಇದ್ದಾರೆ. ಮನೇಲಿ ಎಲ್ರಿಗೂ ಹೇಳ್ತಾರೆ. ನಮ್ಮ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ. ನಮ್ಮ ನಾಟಕಕ್ಕೆ ತೆರೆ ಬೀಳುತ್ತೆ. ಅಷ್ಟೇ ಅಂತೀಯ? ಈಗ ಬೇರೆ ಯಾವ ದಾರಿನೂ ಇಲ್ಲ ಅಣ್ಣ.
ನೀವು ಡಾಕ್ಟರ್ ರಮಣ ಅಲ್ವಾ? ಅದೇ ನಾನು ಹೇಗೆ ಗೊತ್ತು ನಿನಗೆ? ಸಾಬ್ ನೀವು ಯಾರು ಗೊತ್ತಿಲ್ಲ ಸಾಬ್, ವರ್ಲ್ಡ್ ಫೇಮಸ್ ಸಾಬ್. ನನ್ನ ಸಿಸ್ಟರ್ನ ಒಂದ್ಸಲ ನಿಮ್ಮ ಹತ್ರ ಚೆಕಪ್ ಕರ್ಕೊಂಡ್ ಬಂದಿದ್ದೆ ಸಾಬ್. ಹೌದಾ? ನಾನು ಇಷ್ಟೊಂದು ಫೇಮಸ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ಎರಡು ಹೊರಗಡೆ ಇದ್ದಾರಾ? ಇದಾರೆ ಸಾಬ್, ಎಲ್ಲರೂ ನಿಮ್ಗೆ ಕಾಯ್ತಾ ಇದ್ದಾರೆ ಸಾಬ್. ಸಾಬ್ ಈ ಫೈಲ್ ಏನ್ ಸಾಬ್? ಎಲ್ಲರೂ ಇದಕ್ಕೋಸ್ಕರನಪ್ಪ ಕಾಯ್ತಾ ಇರೋದು, ನನಗೋಸ್ಕರ ಅಲ್ಲ. ಸಾಬ್ ಈ ಫೈಲಲ್ಲಿ ಏನಿದೆ ಸಾಬ್? ರಿಪೋರ್ಟು. ರಿಪೋರ್ಟಲ್ಲಿ ಏನಿದೆ ಸಾಬ್? ನಿನಗೆ ಯಾಕಯ್ಯ ಇದೆಲ್ಲ? ಹಾಯ್ ಅಂಕಲ್. ಹಲೋ ಪ್ರತಾಪ್. ಬನ್ನಿ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ವೇಟಿಂಗು. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಕಿಶನ್ ಸಿಂಗ್, ನಿನ್ಗೇನು ಡಾಕ್ಟರ್ ಹತ್ರ ಕೆಲಸ? ಓ ಅದು ಅದು ಏನಿಲ್ಲ, ರಿಪೋರ್ಟಲ್ಲಿ ಏನಿದೆ ಅಂತ ಕೇಳ್ತಾ ಇದ್ರು. ಹೌದಾ? ಕಿಶನ್ ಸಿಂಗ್, ನಿಂಗೆ ಯಾಕೆ ಬೇಕಿದೆಲ್ಲ? ಫಸ್ಟ್ ಆಫ್ ಆಲ್ ರಿಪೋರ್ಟ್ ಬಗ್ಗೆ ನಿನ್ಗೆ ಯಾಕೆ ಗೊತ್ತು? ಅದು ಹಾ ಸಾಬ್, ನಾಗಣ್ಣ ಸಾಬ್ ಹೇಳಿದ್ರು. ಅದು ಸಾವಿತ್ರಿ ಮ್ಯಾಮ್ ಸಾಬು ಡಾಕ್ಟರ್ ಸಾಬ್ ಹತ್ರ ಚೆಕಪ್ ಹೋಗಿದ್ದಾರೆ ಅಂತ. ಸಾಬ್ ಈ ಮನೆಗೆ ಒಂದು ಪಾಪು ಬಂದ್ರೆ ಮನೆಯವರೆಲ್ಲ ಖುಷಿ ಆಗ್ತೀರಾ, ನೀವೆಲ್ಲ ಖುಷಿ ಆದ್ರೆ ನಾವು ಖುಷಿ ಆದಂಗಲ್ವಾ ಸಾಬ್? ಅದಕ್ಕೆ ಕೇಳಿದೆ ಸಾಬ್. ಆದ್ರೆ ಫರ್ಗೆಟ್ ಇಟ್. ಅವ್ರ ಫೀಲಿಂಗ್ಸ್ನ ಅಪ್ರಿಷಿಯೇಟ್ ಮಾಡು. ಈ ಕಾಲದಲ್ಲಿ ಈ ತರ ಲಾಯಲ್ಟಿ ಯಾರಿಗಿರುತ್ತೆ ಹೇಳಿ? ಲೆಟ್ಸ್ ಗೋ. ಬನ್ನಿ ಅಂಕಲ್, ಒಳಗಡೆ ಕುತ್ಕೊಂಡು ಮಾತಾಡಿ. ಕಂಚನ, ಡಾಕ್ಟರ್ ಬಂದಿದ್ದಾರೆ. ಬನ್ನಿ ಅಂಕಲ್. ಬಂದೆ. ಮಮ್ಮಿ, ಡ್ಯಾಡಿ, ರಿಪೋರ್ಟ್ ಬಂದಿದೆ, ಬೇಗ ಬನ್ನಿ. ಓಹೋ, ಏನೇ ಮನೆ ಬಹಳ ಚೇಂಜ್ ಆಗ್ಬಿಟ್ಟಿದೆ. 10 ವರ್ಷಕ್ಕೆ ಒಂದ್ಸಲ ಬನ್ನಿ ಅಂಕಲ್, ಮನೆ ಚೇಂಜ್ ಆಗದೆ ಇನ್ನೇನಾಗುತ್ತೆ? 10 ವರ್ಷ ಅಲ್ಲಯ್ಯ, ನನ್ನ ಮದ್ವೆಗೆ ಕರಿಯೋದು ನಿಮ್ಮ ಮನೆಗೆ ಬಂದಿದ್ನಲ್ಲ ನಾನು. ಹೌದಲ್ವಾ? 45 ವರ್ಷದಿಂದ. ಹಲೋ ಹಲೋ. ಫೈನ್ 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 ಫೈನ್. ಹೇಗ್ ನಡೀತಾ ಇದೆಯಪ್ಪ ಪ್ರಾಕ್ಟೀಸ್? ಸುಮಾರಾಗಿದೆ. ಅನ್ನೋದಕ್ಕಿಂತ ರಿಟೈರ್ಮೆಂಟ್ ಯಾವಾಗ ಅಂತ ಕೇಳಬೇಕು. ಸುಮಾರಾಗಿದೆ. ಏನು ಸುಮಾರು 120 ಬೆಡ್ ಅಂತಾರೆ ಹಾಸ್ಪಿಟಲ್ ಅಲ್ಲಿ. ಆದ್ರೂ ಅಂಕಲ್, ನಿಮ್ಮನ್ನ ಮೆಚ್ಕೋಬೇಕು. ಇಷ್ಟು ವರ್ಷ ಆದ್ರೂ ಕಾರ್ ತಗೊಂಡಿಲ್ಲ ನೋಡಿ, 2 ವೀಲರ್ ಅಲ್ಲೇ ಓಡಾಡ್ತಿದ್ದಾರೆ. ಆಗಲ್ಲಪ್ಪ, ಪೇಷಂಟ್ ನ ಬೇಗ ರೀಚ್ ಆಗ್ಬೇಕು ಅಂತಂದ್ರೆ 2 ವೀಲರ್ ಸರಿ. ಇಲ್ದೇ ಹೋದ್ರೆ ಪೇಷಂಟ್ಸ್ ಕ್ರೆಮೆಟೋರಿಯಂ ರೀಚ್ ಆಗ್ಬಿಡ್ತಾರೆ, ಇವನಿಗೆ ಬಿಲ್ ಬರಲ್ಲ. ನಾನಿಲ್ಲಿ ಬಂದಿದ್ದೀನಿ ಅನ್ನೋ ಸಂತೋಷಕ್ಕೆ ನಾನು ರಿಪೋರ್ಟ್ ಅಲ್ಲಿ ಏನಿದೆ ಅನ್ನೋ ಕುತೂಹಲನೇ ನಿಮಗೆ ಜಾಸ್ತಿ. ರಿಪೋರ್ಟ್ ಅಲ್ಲಿ ಏನಿದೆ ಅನ್ನೋ ಕುತೂಹಲ ನಮ್ಗೆ ಇಲ್ವೇ ಇಲ್ಲ, ಯಾಕಂದ್ರೆ ಅದ್ರಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಲ್ವೇನಾ? ಅದಕ್ಕೆ ಅವ್ನು ಸ್ವೀಟ್ ತಗೊಂಡ್ಬನ್ನಿ. ತರ್ಲೆ ಹೇಳಿದ್ವೇನಾ ಅವ್ಳಿಗೆ ಏನು ಕೆಲಸ ಹೇಳ್ಬೇಡಿ ಅಂತ. ತಗೋಮ್ಮ ಸ್ವೀಟ್ ಕೊಡು. ರಮಣ, ಇವಳು ನನ್ನ ವೈಫ್ ಗೊತ್ತಲ್ಲ. ಅಂಕಲ್, ನನ್ನ ಕಡೆಯಿಂದ ಸ್ವೀಟ್ ತಗೊಳ್ಳಿ. ಓ, ಇಷ್ಟೊಂದು ಸ್ವೀಟ್ ತಿನ್ಬಿಟ್ರೆ ಯಾಕೆ ನನ್ ಗತಿ? ಅಯ್ಯೋ ಬೇಡಪ್ಪ, ಏನು ಆಗಲ್ಲ, ತಿನ್ನು. ಆಮೇಲೆ ಒಂದು ಇನ್ಸುಲಿನ್ ಈಗ ಮಾಡೋದಾದ್ರೆ ನಾನು ಓಡೋಗ್ಬಿಡ್ತೀನಿ ಅಷ್ಟೇ. ಓಡೋ ಹಾಗಿಲ್ಲ, ರಿಪೋರ್ಟ್ ಓದ್ಬೇಕು ನೀನು. ಹೌದೌದು, ಮೊದಲು ನಾನು ಬಂದು ಕೆಲಸ ಮುಗಿಸ್ಬಿಡ್ತೀನಿ. ನೋಡಪ್ಪ, ವಿಷಯ ತಿಳಿಸಿದ ಮೇಲಿಂದ ನನ್ನ ಸ್ವೀಟ್ ತಿಂದಿ ಅಂತ ಬಲವಂತ ಮಾಡ್ಬೇಕು. ತಿನ್ನು ಅಂತ ಹೇಳೋದೇ ಇಲ್ಲ, ಬಾಯಿಗೆ ತುರುತ್ತಿ. ನೀನ್ ಹೇಳು, ಏನಿದೆ ರಿಪೋರ್ಟ್ ನಲ್ಲಿ? ರಿಪೋರ್ಟ್ನ ನಾನು ಓದಿಲ್ಲ, ಹೇಗಿದ್ರು ಇಲ್ಲಿಗೆ ಬರ್ತೀನಲ್ಲ, ಓದಿದ್ರೆ ಆಯ್ತು ಅಂತ ಸುಮ್ಮನಾದೆ. ಕ್ಯೂರಿಯಾಸಿಟಿ ಇದ್ರೆ ಒಳ್ಳೇದಲ್ವಾ? ಈಗ ಓದ್ತಿದ್ದ. 1 ನಿಮಿಷ. ಮಾವ, ನಿಮ್ ಮಾತೇನಿದ್ರು ಆಮೇಲೆ ಇಟ್ಕೊಡು. ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ. ಸಾಧ್ಯನೇ ಇಲ್ಲ, ಆಮೇಲೆ ಯಾರು ಕೈಗೆ ಸಿಗಲ್ಲ. ಬಿಗ್ರೆ, ನನ್ಗೊಂದು ಮಾತು ಕೊಡಿ. ಏನ್ ಹೇಳಿ? ಕೇಳಬಾರ್ದಂತದ್ದು ಏನು ಕೇಳಲ್ಲ, ಒಂದು ಮಾತು ಕೊಡಿ ಮೊದಲು. ಕೊಟ್ಟೆ. ಶಬ್ಬಾಷ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಗಳು 6 ತಿಂಗಳು ಬಾಣಂತನ ನಮ್ಮಲ್ಲಿ ಮುಗಿಸೋವರೆಗೂ ಇಲ್ಲಿಂದ ಯಾರು ಬಂದು ಅವಳನ್ನ ಕರ್ಕೊಂಡ್ ಬರಬಾರ್ದು. ಅದ್ ಹೇಗಾಗತ್ತೆ ಬಿಗ್ರೆ? ಈಗ ಅದ್ರ ವಿಷಯವಾಗಿ ಚರ್ಚೆ ಬೇಡ, ಅದೆಲ್ಲ ಮುಂದಕ್ಕೆ ಮಾತಾಡ್ತಾರೆ. ಸಾಧ್ಯ ಇಲ್ಲ, ಮುಂದಕ್ಕೆ ಮಾತು ಕೊಟ್ಟಿದ್ರಿ, ಆಗೋಯ್ತು ಅಷ್ಟೇ. ಬಾಪ ರಮಣ, ನೀನು ರಿಪೋರ್ಟ್ ಓದು, ಇಲ್ಲಾಂದ್ರೆ ಮುಗಿಯಲ್ಲ ಇದು. ನಿಮ್ಮ ಮಾತೆಲ್ಲ ಮುಗಿತಾ? ಹಾಗಿದ್ರೆ ನಾನು ರಿಪೋರ್ಟ್ ಓದ್ತೀನಿ. ಒಂದ್ ಜಸ್ಟ್ ಲಾಸ್ಟ್ ಮುಗಿಸಲ್ಲ ಬಿಡು, ನೀನು ಹೊಟ್ಬಿಡು. ಆಯ್ತದೇನು ಹೇಳು. ರಿಪೋರ್ಟ್ ಅಲ್ಲಿ ಪಾಸಿಟಿವ್ ಆಗೇ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೋ ರಿಸಲ್ಟ್ ಹೇಳಿದಾಗ
ಅಫಿಷಿಯಲ್ ಆಗಿ ಈ ಸ್ವೀಟನ್ನ ಫಸ್ಟ್ ನಾನೇ ಸಾವಿತ್ರಿಗೆ ತಿನ್ನಿಸ್ಬೇಕು. ಆಯ್ತು ಬೇಗ ಹೇಳಿ doctor. ಹೇಳಿ ಹೇಳಿ ಹೇಳ್ತೀನಿ. The report says pregnancy is negative.